ನಮ್ಮ ಪ್ರೀತಿಯ ವೀಕ್ಷಕರೇ, ಬನ್ನಿ ನೋಡಿ. ಒಂದೇ ತಿಂಡಿ ಆದರೆ ಸಾಕಷ್ಟು ಹೆಸರುಗಳು. ಪೂರನ್ ಪೋಳಿ, ಬೊಬ್ಬಟ್ಲು, ಒಬ್ಬಟ್ಟು, ಹೋಳಿಗೆ, ಪಾನ್ ಕೇಕ್, ಈ ರೀತಿ ಸಾಕಷ್ಟು ಹೆಸರುಗಳಿಂದ ಕರೆಯಲ್ಪಡುವಂಥ ಒಂದು ಸೂಪರ್ಬ್ ಆದಂಥ ಸೌತ್ ಇಂಡಿಯನ್ ಡಿಶ್ ಅಂತಲೇ ಹೇಳ್ಬೋದು. ಇದು ಇವತ್ತು ನಮ್ಮ ಮನೆಯಲ್ಲಿ ಉಗಾದಿ ಹಬ್ಬಕ್ಕೋಸ್ಕರ ಮಾಡಿದ್ದು. ಸೊ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಉಗಾದಿ ಹಬ್ಬದ ಹೃತ್ಪೂರ್ವಕ ಶುಭಾಶಯಗಳನ್ನು ಹೇಳುತ್ತಾ ವಿಡಿಯೋ ಒಳಗೆ ಹೋಗೋಣ. ಇದು ನಾನು ಮಾಡಿದ್ದೀನಿ ಅಂತ ಅಂದ್ಕೊಂಬಿಡಿ. ಸೊ ನಾನಂತೂ ಮಾಡಿಲ್ಲ, ನಮಗೆ ಬರೀ ತಿನ್ನಕ್ಕೆ ಬರುತ್ತೆ, ಮಾಡೋಕ್ಕೆ ಬರಲ್ಲ. ಮಾಡೋದು ಹೆಂಗಂತ ಗೊತ್ತು, ಯಾಕಂದರೆ ಚೈಲ್ಡ್ಹುಡ್ಡಿಂದನೂ ನೋಡ್ತಾ ಇದ್ದೀವಿ. ಸೊ ಅಂದರೆ ನಮಗೆ ನೆನಪಿದ್ದಾಗಿಂದನೂ ಪ್ರತಿ ವರ್ಷ ಒಂದು ಉಗಾದಿ ಬರಲಿ, ಗೌರಿ ಗಣೇಶ ಹಬ್ಬ ಬರಲಿ, ಎಲ್ಲದಕ್ಕೂ ಕೂಡ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಈ ಒಂದು ಒಬ್ಬಟ್ಟನ್ನು ಮಾಡ್ತಾರೆ. ಅದು ಶಿವಮೊಗ್ಗ, ದಾವಣಗೆರೆ ಈ ಸೈಡೆಲ್ಲ ಇದು ತುಂಬಾ ಫೇಮಸ್ಸು. ಸೊ ಇದು ನಮ್ಮ ಮನೆಯಲ್ಲಿ ಮಾಡಿದ್ದು. ಆ್ಯಕ್ಚುಲಿ ಬೇಳೆಯನ್ನು ಉಪಯೋಗಿಸಿ ಮಾಡೋವಂಥ ಒಂದು ಸೂಪರ್ಬ್ ಆದಂಥ ಡಿಶ್ಶು. ನೋಡಿ ಹೇಗೆ ಮಾಡ್ತಾಯಿದ್ದಾರೆ ಅಂತ. ಬಹುಶಃ ಇವತ್ತು ನಿಮ್ಮ ಮನೆಯಲ್ಲೂ ಕೂಡ ಇದೇ ಒಂದು ಹೋಳಿಗೆನ ಮಾಡಿರ್ತಾರೆ ಅಂತ ಅಂದ್ಕೊಳ್ತೀನಿ. ಸೊ ನಿಮ್ಮ ಮನೆಯಲ್ಲೂ ಇದೇ ಹೋಳಿಗೆನ ಮಾಡಿದರೆ ಕಮೆಂಟ್ನಲ್ಲಿ ತಿಳಿಸಿ. ನಿಮಗೆ ಏನು ತಿಂಡಿ ಇಷ್ಟ ಅನ್ನೋದನ್ನು ತಿಳಿಸಿ. ನೋಡಿ, ನಾರ್ಮಲಾಗೆ ನಾವು ಹಾಲು ಉಗಿಸ್ತೀವಿ, ಅದೇ ರೀತಿ ತಮಿಳ್ನಾಡಲ್ಲಿ ಪೊಂಗಲ್ ಅಂತಂದರೆ ಅಲ್ಲಿ ಪೊಂಗಲನ್ನು ಮಾಡಿ ಸೊ ಅದು ಉಕ್ಕೋ ರೀತಿಯಲ್ಲಿ ಮಾಡ್ತಾರೆ. ಇದು ಉಕ್ಕಲ್ಲ, ಆದರೂ ಕೂಡ ಅದೇ ರೀತಿ ಕಾಣ್ತಾ ಇದೆ. ಸೊ ನಿಮಗೆ ಆ್ಯಕ್ಚುಲಿ ಏನು ಒಬ್ಬಟ್ಟು ಇಷ್ಟ? ಒಬ್ಬಟ್ಟಿನಲ್ಲಿ ನಾವು ಅದು ಹಳ್ಳಿ ಮನೆಗೆಲ್ಲ ಹೋದರೆ ಸಾಕಷ್ಟು ಥರ ಒಬ್ಬಟ್ಟನ್ನು ಕೊಡ್ತಾರೆ. ಅವ್ರು ಹೇಳ್ತಾರೆ ಒಂದು 35 ಥರ ವೆರೈಟಿ ಒಬ್ಬಟ್ಟುಗಳಿದೆ ಅಂತ. ಸೊ ಕಾಯಿ ಒಬ್ಬಟ್ಟಿರ್ಬೋದು. ಸೊ ಈಗ ಫ್ಯಾಷನ್ನಾಗೆ ಸಾಕಷ್ಟು ಒಬ್ಬಟ್ಟುಗಳನ್ನು ಬಂದಿದೆ. ಅದೇ ಬೇಳೆಗೆ ಅದೇ ಕಾಯಿಗೆ ಸ್ವಲ್ಪ ಕೋವಾನ ಆ್ಯಡ್ ಮಾಡಿ ಕೋವಾ ಒಬ್ಬಟ್ಟು ಅಂತಾರೆ. ಸೊ ಆ ರೀತಿ ಸಾಕಷ್ಟು ವೆರೈಟಿ ಆದಂಥ ಒಂದು ಡಿಶಸ್ಗಳು ಬಂದಿದೆ. ಸೊ ಇದು ಅಷ್ಟು ಅಂದರೆ ಆರೋಗ್ಯಕ್ಕೂ ಕೂಡ ಕೆಟ್ಟದಾದಂಥ ಒಂದು ಡಿಶ್ ಏನಲ್ಲ, ಆರೋಗ್ಯಕ್ಕೂ ಕೂಡ ಒಳ್ಳೆಯದೇ ಇದು ಅಂತ ಅಂದ್ಕೊಳ್ತೀನಿ. ಸೊ ಭಾಳಷ್ಟು ಕರ್ನಾಟಕದ ಮಟ್ಟಿಗೆ ಇದು ಸಾಕಷ್ಟು ಹೆಸರುವಾಸಿಯಾದಂಥ ಒಂದು ಡಿಶ್ಶು. ಬಹುಶಃ ನಾನು ಇದನ್ನು ಮಾಡೋದು ಹೆಂಗೆ ಅಂತ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಹುಶಃ ಅದರ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಬಹುಶಃ ಕರ್ನಾಟಕದ ಎಲ್ಲ ಹೆಣ್ಮಕ್ಳು ಕೂಡ ಮಾಡೋವಂಥ ಒಂದು ಡಿಶ್ ಇದು. ಸೊ ಕಾಮನ್ ಡಿಶ್ ಆಗಿರುತ್ತೆ. ಸೊ ಇದ್ರ ಬಗ್ಗೆ ಸಾಕಷ್ಟು ವಿಡಿಯೋಗಳಿದೆ, ಅದನ್ನು ನೋಡಿ ನೀವು ತಿಳ್ಕೊಬೋದು. ನಾನು ಸ್ಪೆಷಲ್ಲಾಗಿ ಈ ಒಬ್ಬಟ್ಟು ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ಬೇಕಾಗಿಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಅದಕ್ಕೋಸ್ಕರ ಅದನ್ನು ಮಾಡೋದು ಯಾವ ರೀತಿ ಅಂತ ಹೇಳ್ತಾ ಇಲ್ಲ. ಅದ್ರ ಬದಲು ಈ ಒಂದು ಉಗಾದಿ ಹಬ್ಬದ ಶುಭಾಶಯದಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿ ಉಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ಬೇಕು ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಉಗಾದಿ ಹಬ್ಬದ ಹೃತ್ಪೂರ್ವಕ ಶುಭಾಶಯಗಳು. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್. ಮರ್ತಿದ್ದೆ, ಈ ಒಬ್ಬಟ್ಟನ್ನು ಪ್ರತಿ ಹಬ್ಬಕ್ಕೆ ಮಾಡಿಕೊಡೋ ನನ್ನ ತಾಯಿಗೆ ಮತ್ತು ಕರ್ನಾಟಕದ ಎಲ್ಲ ತಾಯಂದಿರಿಗೂ ನಿಜಕ್ಕೂ ತುಂಬು ಹೃದಯದ ಧನ್ಯವಾದಗಳು. ನಮಗೆ ನಿಜಕ್ಕೂ ಇಂಥ ಒಂದು ಸುಂದರವಾದಂಥ ಹಾಗೂ ಸವಿಯಾದಂಥ ಒಂದು ತಿನಿಸನ್ನು ಮಾಡಿ ಬಿಡಿಸೋ ಎಲ್ಲ ತಾಯಂದಿರಿಗೂ ಉಗಾದಿ ಹಬ್ಬದ ಶುಭಾಶಯಗಳು ಮತ್ತು ನನ್ನ ಹೃತ್ಪೂರ್ವಕ ಧನ್ಯವಾದಗಳು.